ಶಾಲೆಯ ಕಟ್ಟಡದಿಂದ ಜಿಗಿದ 10ನೇ ತರಗತಿ ವಿದ್ಯಾರ್ಥಿನಿ. ತಪ್ಪು ಯಾರ್ದು? ಸ್ನೇಹಿತರೆ ನಮಸ್ಕಾರ, ಇದು ಚಂದು ಧ್ವನಿ ಪಾಡ್ಕಾಸ್ಟ್. ಇಂದು ಹೇಳಬೇಕಾದ ಕತೆ ಒಂದು ಸುದ್ದಿ ಅಲ್ಲ, ಒಂದು ಮನೆಯ ಕನಸು ಮುರಿದ ಕತೆ. ಬೀದರ್ ಜಿಲ್ಲೆಯ ಬೆಮಳಕೇಡ ಗ್ರಾಮ. ಅಲ್ಲಿ ಓದುತ್ತಿದ್ದ 16 ವರ್ಷದ 10ನೇ ತರಗತಿ ವಿದ್ಯಾರ್ಥಿನಿ. ನಿನ್ನೆವರೆಗೂ ಪುಸ್ತಕ ಹಿಡಿದು ಶಾಲೆಗೆ ಹೋಗ್ತಿದ್ದ ಹುಡುಗಿ ಇವತ್ತಿಲ್ಲ. ಅವಳು ಶಾಲಾ ಕಟ್ಟಡದಿಂದ ಜಿಗಿದು ತನ್ನ ಜೀವವನ್ನೇ ಮುಗಿಸಿಕೊಂಡಿದ್ದಾಳೆ. ಒಂದು ಕ್ಷಣ ಯೋಚಿಸಿ, 16 ವರ್ಷದ ಹುಡುಗಿ, ಅವಳ ಕನಸುಗಳು ಎಷ್ಟು ದೊಡ್ಡದಿರ್ಬೋದು. ಒಂದ್ ವೇಳೆ ಆಕೆ ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ಲೇನೋ, ಅಥವಾ ಟೀಚರ್ ಆಗ್ಬೇಕು ಅಂದ್ಕೊಂಡಿದ್ಲೇನೋ, ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ಲೇನೋ, ಇಲ್ಲ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಬೇಕು, ಒಳ್ಳೆ ಸರ್ಕಾರಿ ಕೆಲ್ಸಕ್ಕೆ ಸೇರ್ಬೇಕು ಅಂತ ಎಷ್ಟೆಲ್ಲ ಕನಸುಗಳು ಕಂಡಿರ್ಬೋದು. ಆದ್ರೆ ಆ ಹುಡುಗಿ ಏಕೆ ಈ ನಿರ್ಧಾರ ತೆಗೆದುಕೊಂಡ್ಲು? ಮಾಹಿತಿ ಪ್ರಕಾರ ಆ ದಿನ ಸಾಮಾನ್ಯವಾಗಿ ಶಾಲೆ ನಡೀತಿತ್ತು. ವಿದ್ಯಾರ್ಥಿಗಳು ಕ್ಲಾಸ್ನಲ್ಲಿ ಕುಳಿತಿದ್ರು. ಆ ಹುಡುಗಿ ಶಾಲೆಯ ಮೇಲ್ಮಹಡಿಗೆ ಹೋಗಿದ್ದಾಳೆ. ಕೆಲವೇ ಕ್ಷಣಗಳಲ್ಲಿ ಅವಳು ಅಲ್ಲಿಂದ ಕೆಳಗೆ ಜಿಗಿದಿದ್ದಾಳೆ. ಆ ದೃಶ್ಯ ನೋಡಿದ ಮಕ್ಕಳು, ಶಿಕ್ಷಕರು ಎಲ್ಲರೂ ಶಾಕ್ ಆಗಿದ್ದಾರೆ. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲು ಪ್ರಯತ್ನ ಮಾಡಿದ್ದಾರೆ, ಆದ್ರೆ ಜೀವ ಉಳಿಲಿಲ್ಲ. ಘಟನೆ ನಂತರ ಬೆಮಳಕೇಡ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಶಾಲೆಯಲ್ಲಿದ್ದ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿದ್ದಾರೆ. ಯಾರಾದ್ರೂ ಒತ್ತಡ ಹಾಕಿದ್ರ, ಅಥವಾ ಯಾರ ಹತ್ರ ಆದ್ರೂ ಜಗಳವಾಯ್ತಾ? ಒಂದ್ ವೇಳೆ ಯಾರಾದ್ರೂ ಕಿರುಕುಳ ಕೊಟ್ಟಿರ್ಬೋದೆ? ಇವೆಲ್ಲ ವಿಚಾರಗಳನ್ನ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ನನಗೆ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ, ನಾವು ಮಕ್ಕಳನ್ನ ಅರ್ಥ ಮಾಡ್ಕೊಳ್ತಿದ್ದಾವ? ಈಗಿನ ಕಾಲಘಟ್ಟದಲ್ಲಿ ಹಣ ಒಂದು ಕೊಟ್ರೆ ಇನ್ನೆಲ್ಲ ಅವರ ಯೋಗಕ್ಷೇಮ ಆಗಿರ್ಬೋದು, ಪ್ರೀತಿ ವಿಶ್ವಾಸ ಆಗಿರ್ಬೋದು, ಎಲ್ಲ ಆಟೋಮೆಟಿಕ್ ಆಗಿ ನಡೆದೋಗುತ್ತಾ? ಆರ್ಟಿಫಿಷಿಯಲ್ ಲೈಫ್ ಆಗ್ಬಿಟ್ಟಿದೆ ಇವತ್ತು. ಸಂಬಂಧಗಳಿಗೆ ಬೆಲೆನೇ ಇಲ್ದಂತಾಗಿದೆ. ಇವತ್ತು ಮಕ್ಕಳು ಶಾಲೆಗೆ ಹೋಗ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ, ಎಕ್ಸಾಮ್ ಬರೀತಾರೆ, ಇನ್ನೇನೋ ಮಾಡ್ತಾರೆ. ಆದ್ರೆ ಯಾರಾದ್ರೂ ಕೇಳ್ತೀರಾ? ಜೊತೆಲಿ ಕುತ್ಕೊಂಡು ನಿಮ್ಮ ಮಕ್ಕಳನ್ನ ಯಾವತ್ತಾದ್ರೂ ಕೇಳಿದಿರಾ, ನಿನಗೆ ಏನಾದ್ರೂ ಸಮಸ್ಯೆ ಇದೆಯಾ ಮಗು ಅಂತ? ನಮ್ಮ ಸಮಾಜದಲ್ಲಿ 10ನೇ ತರಗತಿ ಒಂದು ಯುದ್ಧದಂತೆ ಮಾಡ್ಬಿಟ್ಟಿದ್ದೇವೆ ನಾವೆಲ್ಲ ಸೇರ್ಕೊಂಡು. 10ನೇ ತರಗತಿ ಅಂದ್ರೆ ಅದೊಂದು ದೊಡ್ಡ ಯುದ್ಧ, 2ನೇ ಮಹಾಯುದ್ಧ ಮಾಡಿ ಬಿಸಾಕಿದ್ದೀವಿ. ಮಕ್ಕಳಿಗೆ ಹೇಳೋದು ಏನ್ ಗೊತ್ತಾ? ಪ್ರೆಷರ್ ಮೇಲೆ ಪ್ರೆಷರ್. 95% ಬರಬೇಕು, 95% ಬರಬೇಕು, ಫಸ್ಟ್ ರ್ಯಾಂಕ್ ಬರಬೇಕು. ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದ್ರೆ ಮಕ್ಕಳು ತಮ್ಮ ಜೀವನವೇ ಮುಗಿದಂತ ಅನುಭವವನ್ನ ಅನುಭವಿಸ್ತಾರೆ. ಅದನ್ನ ಯಾರಿಗೂ ಹೇಳೋದಿಲ್ಲ, ಅದು ಯಾರಿಗೂ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯವಾದ ಸತ್ಯ ಏನ್ ಗೊತ್ತಾ? ಕೆಲವೊಮ್ಮೆ ಶಾಲೆಗಳಲ್ಲಿ ಬುಲಿಯಿಂಗ್ ನಡೆಯುತ್ತೆ. ಬುಲಿಯಿಂಗ್ ಅಂದ್ರೆ ಗೊತ್ತಾ? ಅಂದ್ರೆ ಕಾಲು ಎಳಿಯೋದು, ಕಾಮಿಡಿ ಮಾಡೋದು, ಅಪಹಾಸ್ಯ ಮಾಡೋದು, ಈ ರೀತಿ ಯಾರಾದ್ರೂ ಮಕ್ಕಳನ್ನ ಹಾಸ್ಯ ಮಾಡ್ತಾರೆ, ಅಪಮಾನ ಮಾಡುತ್ತಾರೆ, ಅದು ಅವರ ಮನಸ್ಸಿನಲ್ಲಿ ಎಷ್ಟು ದೊಡ್ಡ ಗಾಯ ಮಾಡುತ್ತೆ ಅನ್ನೋದು ನಾವು ಯೋಚಿಸೋದಿಲ್ಲ. ಇಲ್ಲಿ ಪೋಷಕರಿಗೆ ಒಂದು ಮಾತನ್ನ ಹೇಳ್ತೀನಿ, ಮಕ್ಕಳಿಗೆ ಒಳ್ಳೆ ಶಾಲೆ ಕೊಡೋದು ಸಾಕಾಗಲ್ಲ, ಅವ್ರಿಗೆ ಒಳ್ಳೆ ಸಮಯ ಕೊಡಬೇಕು. ಒಂದು ದಿನದಲ್ಲಿ ಅಟ್ಲೀಸ್ಟ್ 10 ನಿಮಿಷ ಆದ್ರೂ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ, ಅವರು ಯೋಗಕ್ಷೇಮನ ವಿಚಾರಿಸಿ, ಪರಸ್ಪರ ಪ್ರೀತಿನ ಹಂಚಿ, ವಿನಿಮಯ ಮಾಡಿಕೊಳ್ಳಿ, ಅವ್ರಿಗೆ ಏನ್ ಯೋಚಿಸ್ತಾ ಇದ್ದಾರೆ ಅಂತ ಕೇಳಿ. ಇದ್ರ ಜೊತೆಗೆ ಶಿಕ್ಷಕರಿಗೂ ಒಬ್ಬ ಸ್ಟೂಡೆಂಟ್ ಬಗ್ಗೆ ಆಗ್ಲಿ, ಒಂದು ಶಾಲೆ ಬಗ್ಗೆ ಆಗ್ಲಿ ದೊಡ್ಡ ಜವಾಬ್ದಾರಿನೇ ಇದೆ. ಶಾಲೆ ಅಂದ್ರೆ ಕೇವಲ ಪುಸ್ತಕ ಕಲಿಸುವ ಜಾಗ ಅಲ್ಲ ರೀ, ಅದು ಮಕ್ಕಳ ಜೀವನ ರೂಪಿಸುವ ಜಾಗ. ಒಬ್ಬ ವಿದ್ಯಾರ್ಥಿ ಮೌನವಾಗಿದ್ರೆ ಅದರಿಂದ ಏನೋ ಕತೆ ಇರುತ್ತೆ. ಒಂದು ಕ್ಷಣದ ನಿರ್ಧಾರ ಒಂದು ಮನೆಯ ಜೀವನವನ್ನೇ ಕತ್ತಲಿಗೆ ತಳ್ತಾರೆ. ಆ ಹುಡುಗಿಯ ತಂದೆ ತಾಯಿ ಈಗ ಏನು ಯೋಚನೆ ಮಾಡ್ತಾ ಇರ್ಬೋದು? ಇನ್ನೇವರೆಗೂ ನನ್ನ ಮಗಳು ಡಾಕ್ಟರ್ ಆಗ್ತಾಳೆ ಎಂದು ಕನ್ಸ್ಕೊಂಡಿರ್ಬೋದಾ? ಇವತ್ತು ಅವಳ ಫೋಟೋ ಮುಂದೆ ಕುಳಿತು ಅಳ್ತಾ ಇದ್ದಾರೆ. ಇನ್ನು ಮಕ್ಕಳಿಗೆ ಹೇಳಬೇಕಾದಂತ ಒಂದು ಮಾತು, ನಿಮಗೆ ಯಾವ ಸಮಸ್ಯೆ ಆದ್ರೂ ಇರ್ಲಿ, ಪರೀಕ್ಷೆ, ಪ್ರೇಮ, ಸ್ನೇಹಿತರ ಜಗಳ, ಯಾವುದೇ ಆಗಿರ್ಲಿ, ಜೀವನ ಮುಗಿಸಿಕೊಳ್ಳೋದು ಪರಿಹಾರ ಅಲ್ಲ. ಯಾರಾದ್ರೂ ಒಬ್ರಿಗೆ ಹೇಳಿ, ಪೋಷಕರಿಗೆ ಹೇಳಿ, ಟೀಚರ್ಗೆ ಹೇಳಿ, ನಿಮ್ಮ ಅಪ್ಪನಿಗೆ ಹೇಳಿ,
ನಿಮ್ಮ ಅಮ್ಮನಿಗೆ ಹೇಳಿ, ಇಲ್ಲ ನಿಮ್ಗೆ ಇಷ್ಟ ಆಗುವ ಸ್ನೇಹಿತರ ಹತ್ರ ಹೇಳ್ರಿ. ತಂಗಿ, ಅಕ್ಕ, ಮಾವ, ಸೋದರತೆ, ಸೋದರ ಮಾವ, ಹೀಗೆ ಅನೇಕ ಬಂಧು ಬಳಗಗಳಿದ್ದಾರೆ. ನಿಮಗೆ ಯಾರ ಸ್ನೇಹ ತುಂಬಾ ಹಿತ ಕೊಡುತ್ತೆ ಅವ್ರ ಹತ್ರ ನಿಮ್ಮ ಒಂದು ಮನಸ್ಸಲ್ಲಿರುವಂತ ಸಂಕಟವನ್ನ ಶೇರ್ ಮಾಡ್ಕೊಳ್ಳಿ. ಜೀವನ ತುಂಬಾ ದೊಡ್ಡದು. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಮಾಜದಲ್ಲಿ ಮಕ್ಕಳ ಮೇಲೆ ಇರುವ ಒತ್ತಡವನ್ನ ಹೇಗೆ ಕಡಿಮೆ ಮಾಡಬಹುದು? ಕಮೆಂಟ್ ನಲ್ಲಿ ತಿಳಿಸಿ. ಇದು ಚಂದು ಧ್ವನಿ ಪಾಡ್ಕಾಸ್ಟ್. ನಾನ್ ಚಂದು. ಮತ್ತೊಂದು ನಿಜವಾದ ಕಥೆಯ ಜೊತೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.